ಹಾಯ್ ಎಲ್ರಿಗೂ, ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಬೆಳಗ್ಗೆ 6 ಗಂಟೆಯಿಂದ 10:30 ತನಕ ನನ್ನ ದಿನಚರಿ ಹೇಗಿರುತ್ತೆ ಅಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಬೆಳಗ್ಗೆ ನಾನು 6 ಗಂಟೆ 6:30 ಅಷ್ಟೊತ್ತಿಗೆ ಎದ್ದೇಳಲಿಲ್ಲ ಅಂತಂದರೆ ಆವತ್ತಿನ ದಿನ ಎಲ್ಲ ಫುಲ್ಲು ನನಗೆ ವೇಸ್ಟೇ ಆಗೋಗ್ಬಿಡತ್ತೆ. ಇಲ್ಲಿ ನಾನು ಒಂದು ಎಳ್ನೀರನ್ನ ತೊಗೊಂಡಿದ್ದೀನಿ. ಎಳ್ನೀರಿಗೆ ಸಬ್ಜಾ ಬೀಜನ ಮತ್ತು ನಿಂಬೆಹಣ್ಣು ರಸ ಹಾಕಿ ಕುಡಿಯೋದ್ರಿಂದ ದೇಹ ತುಂಬಾ ತಂಪಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಈ ಎಳ್ನೀರನ್ನ ಕುಡಿತಾ ಇದ್ದೀನಿ. ಎಳ್ನೀರಂತೂ ತುಂಬಾ ಸಿಹಿಯಾಗಿತ್ತು. ಅಥವಾ ಇದರಲ್ಲಿ ಕಲ್ಸಕ್ಕರೆ ಹಾಕ್ಕೊಂಡು ರಾತ್ರಿಯೇ ಇಟ್ಟು ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ತಂಪು ಅಂತಲೇ ಹೇಳ್ಬೋದು. ಮತ್ತು ಅದೆಲ್ಲ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಾದಮೇಲೆ, ರಿಲ್ಯಾಕ್ಸ್ ಅಂತೂ ಆಗೋದೇ ಇಲ್ಲ, ಈ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಬೇಕು. ಲಂಚ್ ಬಾಕ್ಸಿಗೆ ರೊಟ್ಟಿ ಮತ್ತು ಪಲ್ಯನ ಮಾಡಿ ಲಂಚ್ ಬಾಕ್ಸ್ ಅಂತೂ ಪ್ಯಾಕ್ ಮಾಡಿದ್ದಾಯಿತು. ಲಂಚ್ ಬಾಕ್ಸು 7 ಗಂಟೆ ಅಷ್ಟೊತ್ತಿಗೆ ಪ್ಯಾಕ್ ಹೋಗ್ಬಿಡ್ಬೇಕು. ಅದಾದ ನಂತರ ಪ್ಯಾಕ್ ಮಾಡಿ ಎಲ್ಲ ಇಟ್ಕೊಂಡ ನಂತರ ಅವರಿಗೆ ಸ್ನ್ಯಾಕ್ಸ್ ಕೂಡ ಹಾಕಬೇಕು. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಇದ್ದರೆ ಫ್ರೂಟ್ಸು, ಇನ್ನು ಸೌತೆಕಾಯಿ ಏನಾದರೂ ಇಲ್ಲ ಡ್ರೈ ಫ್ರೂಟ್ಸು ಏನಾದರೂ ಇದ್ದರೆ ಅದನ್ನು ಹಾಕಿ ಕೊಟ್ಟು ಕಳಿಸ್ತೀನಿ ಅಷ್ಟೇ. ಇಲ್ಲಿ 3 ಜನಕ್ಕೂ ಲಂಚ್ ಪ್ಯಾಕ್ ಮಾಡೋದ್ರಿಂದ ಬೇಗ ಬೇಗ ಪ್ರಿಪೇರ್ ಮಾಡ್ಕೊಳ್ಬೇಕು. ಬೆಳಗ್ಗೆ ಹೊತ್ತೇ ಮಕ್ಕಳಿಗೆ ಏನೂ ತಿನ್ನಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಚಾಕೋಸು ಅಥವಾ ಏನಾದರೂ ಜ್ಯೂಸು ಇಲ್ಲ ರಾಗಿ ಮಾಲ್ಟು ಆ ರೀತಿಯಾಗಿ ಏನಾದರೂ ಸ್ವಲ್ಪನಾದರೂ ಅವರು ಮನೆಯಿಂದ ತಿಂದ್ಕೊಂಡು ಹೋದರೆ ನಮಗೂ ಕೂಡ ಸಮಾಧಾನ ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಚಾಕೋಸ್ ಹಾಲಲ್ಲಿ ಹಾಕಿ ಕೊಡ್ತಾಯಿದ್ದೀನಿ. ಒಂದು ಸ್ವಲ್ಪನೇ ಹಾಕಿ ಕೊಡ್ತೀನಿ ಅಷ್ಟೇ. ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಕಾಫಿ ಕೊಡಬೇಕಲ್ಲ, ಅವ್ರಿಗೆ ಕೂಡ ಕಾಫಿಯನ್ನು ಕೊಟ್ಟು ಕಾಫಿ ಬೆರೆಸ್ಬಿಟ್ಟು ಅವ್ರಿಗೂ ಕೂಡ ಕಾಫಿನ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಾಡಿ ಅವ್ರಿಗೂ ಕೊಟ್ಬಿಡ್ತೀನಿ. ಇದಿಷ್ಟು ನನಗೆ 7:15 7:20 ಒಳಗಡೆ ಆಗೇ ಹೋಗಬೇಕು. ಇದು 7:20 ಆದರೆ ಅವತ್ತು ಬೇಗ ಮಕ್ಕಳಿಗೆ ಸ್ಕೂಲಿಗೆ ಡ್ರಾಪ್ ಮಾಡೋದಕ್ಕೂ ಕೂಡ ನನಗೆ ತುಂಬಾ ಈಸಿ ಆಗುತ್ತೆ. ಇಲ್ಲದೆ ಹೋದರೂ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅವ್ರಿಗೆ ಕೂಡ ಕಾಫಿನ ರೆಡಿ ಮಾಡಿ ಕೊಟ್ಬಿಟ್ಟು ಮಕ್ಕಳಿಗೆ ಜಡೆ ಹಾಕೋದು ಮತ್ತು ಅವರು ಏನು ಟೈಮ್ ಟೇಬಲ್ ಪ್ರಕಾರ ಬುಕ್ಕೆಲ್ಲ ಜೋಡಿಸೋದು ಅದನ್ನೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ನಾನು ಕೂಡ ಅವರಿಗೆ ಏನು ಬೇಕು ಆ ಟೈಮಲ್ಲಿ ಹೆಲ್ಪ್ ಮಾಡಿಬಿಟ್ಟು ಜಡೆ ಹಾಕಿಬಿಟ್ಟು ನಾನು ನನ್ನ ಮಗನಿಗೆ ಡ್ರಾಪ್ ಮಾಡಬೇಕು. ಸೊ ಇವರಿಬ್ಬರಿಗೆ ಮಾತ್ರ ವ್ಯಾನ್ ಬರುತ್ತೆ. ಇಲ್ಲ ಅಂದರೆ 7 ಗಂಟೆ 7:10 ವ್ಯಾನ್ ಬರೋ ಕಾರಣಕ್ಕೆ ನಾನು ಅವನಿಗೆ ವ್ಯಾನಿಗೆ ಹಾಕಿಲ್ಲ. ಅವನಿಗೆ 7:55 8 ಗಂಟೆ ಒಳಗಡೆ ಸ್ಕೂಲಿಗೆ ಡ್ರಾಪ್ ಮಾಡಿಬಿಡ್ಬೇಕು. ಅವನಿಗೆ ಡ್ರಾಪ್ ಮಾಡಿದ ಕೂಡಲೇ ಅಲ್ಲೇ ಇರುವಂಥ ಒಂದು ಪಾರ್ಕಲ್ಲಿ ಹೋಗಿ ನಾನಂತೂ ಒಂದು 2000 ಸ್ಟೆಪ್ ಆದರೂ ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಒಂದು ಆ್ಯಪ್ ಇದೆ. ಆ ಆ್ಯಪನ್ನು ಹಾಕ್ಕೊಂಡು ಚೆನ್ನಾಗಿ ವಾಕ್ ಅಂತೂ ಮಾಡ್ತೀನಿ. ಅಲ್ಲೇ ಹತ್ತಿರದಲ್ಲೇ ಇರುವಂಥ ನಮ್ಮನೆ ಹತ್ರನೇ ಇದೆ. ಹಾಗಾಗಿ ಅದೇ ಪಾರ್ಕಿಗೆ ಹೋಗಿ ಸ್ವಲ್ಪ ಹೊತ್ತು 2000 ಸ್ಟೆಪ್ ಆದರೂ ಆ್ಯಕ್ಚುಲಿ 4000 ಸ್ಟೆಪ್ ನಾವು ಕಂಪ್ಲೀಟ್ ಮಾಡಬೇಕು. 4000 ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅದು ಟಾರ್ಗೆಟ್ ಅಂತ ಹೇಳ್ತಾರೆ. ಅಷ್ಟೊಂದು ಆಗೋದಿಲ್ಲ ನನಗೆ. 2000 2500 3000 ಒಳಗಡೆ ಅಂತೂ ನಾನಂತೂ ಕಂಪ್ಲೀಟ್ ಮಾಡ್ತೀನಿ. 3000 ಸ್ಟೆಪ್ಸ್ ಆದರೂ ಕಂಪ್ಲೀಟ್ ಮಾಡ್ತೀನಿ. ಈ ರೀತಿಗೆ ವಾಕ್ ಮಾಡೋದ್ರಿಂದ ನಮ್ಮ ದೇಹ ಕೂಡ ಚೆನ್ನಾಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸುಮ್ಮನೆ ಆ ಲೇಸಿನೆಸ್ ಎಲ್ಲ ಕಂಪ್ಲೀಟಾಗಿ ಹೊರಟು ಹೋಗುತ್ತೆ. ಸೊ ಒಬ್ಬೊಬ್ಬರಿಗೆ ಮನೆಗೆ ಬಂದ ಕೂಡಲೇ ಒಬ್ಬೊಬ್ಬರಿಗೆ ಒಂದೊಂದು ತಿಂಡಿನ ಮಾಡಬೇಕು. ಮಕ್ಕಳಿಗೆ ಉಪ್ಪಿಟ್ಟು ಇಷ್ಟ ಇರಲಿಲ್ಲ, ಹಾಗಾಗಿ ನಾನು ಉಪ್ಪಿಟ್ಟನ್ನ ಬಂದುಬಿಟ್ಟು ನಾವೇನಿರ್ತೀವಿ ನಾನು ನಮ್ಮ ಯಜಮಾನರು ನಮ್ಮ ಅತ್ತೆಗೆ ಉಪ್ಪಿಟ್ಟನ್ನ ಅವರೆಕಾಳು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ವಿ. ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಎಷ್ಟಾಗುತ್ತೆ ಅಷ್ಟು ಹೆಲ್ತಿಯಾಗಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಚೆ ಕಡೆ ತಿನ್ನೋದ್ರಿಂದ ಈ ರೀತಿಯಾಗಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇದಿಷ್ಟು ಆಗೋ ತನಕ ನನಗೆ 9:30 ಆಗೇ ಹೋಗುತ್ತೆ. 9:30 10 ಗಂಟೆ ಆಗೇ ಹೋಗ್ಬಿಡುತ್ತೆ. ಅದಾದಮೇಲೆ ಈ ಗ್ರೀನ್ ಟೀ ಏನಿದೆಯೋ ಅದನ್ನು ಕುಡಿದು ಕಂಪ್ಲೀಟಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಅದಾದ ನಂತರ ನಾನು ಬೇರೆ ಕೆಲಸನ ಮಾಡ್ತೀನಿ. ಸೊ ಇದು ನನ್ನ ದಿನಚರಿ ಆಗಿರುತ್ತೆ, ಆಯಿತಾ. ಸೊ ಈ ರೀತಿಯಾಗಿ ನಿಂಬೆಹಣ್ಣು ಹಾಕಿ ಕುಡಿಯೋದ್ರಿಂದ ತುಂಬಾ ಫ್ರೆಶ್ ಫೀಲ್ ಆಗುತ್ತೆ ನನಗೆ ಅಂತೂ. ಇತ್ತೀಚೆಗಂತೂ ಅದೇ ಹೇಳ್ತಾರಲ್ಲ, ಏಜ್ ಆಗ್ತಾ ಸಕ್ಕರೆ ಇದೆಲ್ಲ ಸ್ವಲ್ಪ ಡಯಟಲ್ಲಿ ಕಂಟ್ರೋಲ್ ಮಾಡಬೇಕು
ಅನ್ನೋ ಕಾರಣಕ್ಕೋಸ್ಕರ ಸಕ್ಕರೆನ ನಾನು ಮುಂಚೆಯಿಂದನೂ ಟೀ ಕಾಫಿ ಅಷ್ಟಕ್ಕಷ್ಟೇ ಈ ರೀತಿಯಾದ ಗ್ರೀನ್ ಟೀ ಅಥವಾ ಎಳ್ನೀರು ಜ್ಯೂಸು ಏನಾದರೂ ಮಾಡ್ಕೊಂಡು ಕುಡಿಯೋದಕ್ಕೆ ನಾನಂತೂ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ.